ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಖಂಡಿತ ಇವತ್ತಿನ ವ್ಲಾಗ್ ತುಂಬ ಲೆಂತಾಗಿರುತ್ತೆ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬಟ್ ಈ ವಿಡಿಯೋ ಹಾಕಿದ್ಮೇಲೆ ನಿಮ್ಮ ಕಮೆಂಟ್ಗೆಲ್ಲನೂ ಕೂಡ ತುಂಬಾ ತಡ ಆಗುತ್ತೆ ರಿಪ್ಲೈ ಕೊಡೋಕ್ಕೆ. ರೀಸನ್ ಏನಂತ ಈ ವ್ಲಾಗ್ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಸೊ ಶಿಫ್ಟಿಂಗ್ ಇದೆ, ಇವತ್ತು ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಮನೆ. ಏನು ಕಾರಣ? ತುಂಬ ಜನ ಕೇಳಿದ್ದೀರಾ, ಓನ್ ಹೌಸಾ ರೆಂಟಲ್ ಹೌಸಾ ಅಂತ ತುಂಬ ವ್ಲಾಗಲ್ಲಿ ಕೇಳಿದ್ದೀರಾ. ಸೊ ಅದಕ್ಕೆಲ್ಲ ಡೀಟೇಲಿಂಗಾಗಿ ಆನ್ಸರ್ನ ಇವತ್ತಿನ ವ್ಲಾಗಲ್ಲಿ ಕೊಡ್ತೀನಿ. ಹಾಗೆ ನಾವು ಏನಕ್ಕೆ ಇಷ್ಟು ದಿಢೀರಂತ ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಡೀಟೇಲಿಂಗಾಗಿ ಹೇಳ್ತೀನಿ. ಬಟ್ ಸ್ವಲ್ಪ ಈ ವ್ಲಾಗನ್ನು ಕೂಡ ತಡ ಆಗುತ್ತೆ. ವಿಡಿಯೋ ಅಪ್ಲೋಡ್ ಆಗೋದು ಒಂದು 3-4 ಡೇಸ್ ಆಗ್ಬೋದು. ಬಟ್ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ, ಶಿಫ್ಟ್ ಮಾಡೋಕ್ಕೆ ಯಾರು ಬರ್ತಿದ್ದಾರೆ, ಅದರ ಡೀಟೇಲ್ಸು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಬ್ಯುಸಿ, ಅಮ್ಮನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೂ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಬರಬೇಕಾ, ಹೆಲ್ಪ್ ಮಾಡಬೇಕಾ ಅಂತ ಇದ್ದಾರೆ. ಬಟ್ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು. ತುಂಬಾ ನಾನು ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟನೇ ಆಗಲ್ಲ, ಬಳಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮದನ್ನು ನಾವೇ ಪಡಬೇಕು. ಸೊ ನೋಡೋಣ, ಇವತ್ತಿನ ವ್ಲಾಗ್ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಫೈನಲಿ ಶಿಫ್ಟಿಂಗ್ ಎಲ್ಲನೂ ಕೂಡ ಶುರು ಆಗಿದೆ, ಪ್ಯಾಕಿಂಗ್ ನಡೀತಾ ಇದೆ. ಸೊ ನಾನು ಈ ಶಿಫ್ಟರ್ಸ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ, ಸೊ ಆನ್ಲೈನಲ್ಲಿ ಆಲ್ಮೋಸ್ಟ್ ನಾನೆಲ್ಲ ಈ ಥರ ಶಿಫ್ಟ್ ಮಾಡಬೇಕು ಅಂತ ಸರ್ಚ್ ಮಾಡಿದಾಗ ಎಲ್ಲ ಕಡೆಯೂ ವಿಚಾರಿಸ್ದೆ. ಇವ್ರನ್ನ ಫಸ್ಟ್ ಕೇಳಿ ಇಟ್ಕೊಂಡಿದ್ದೆ. 2-3 ಕಡೆ ಕೇಳಿದ್ದಕ್ಕೂ ಇವ್ರನ್ನ ಕಂಪೇರ್ ಮಾಡಿದ್ರೆ ತುಂಬಾ ರೀಸನಬಲಾಗಿ ಶಿಫ್ಟಿಂಗ್ನ ಮಾಡಿ, ಅಮೌಂಟು ಕಡಿಮೆ ಮಾಡಿದ್ರು, ಹಾಗೆ ಡಿಸ್ಕೌಂಟ್ ಮಾಡಿದ್ರು ನನಗೆ. ಸೊ ಹಾಗೆ ಇವರ ಸರ್ವಿಸು ಕೂಡ ತುಂಬಾ ಚೆನ್ನಾಗಿದೆ. 4 ಮೆಂಬರ್ಸ್ನ ಕಳಿಸ್ತೀನಿ ಅಂತ ಹೇಳಿದರು ನಮ್ಮ ಮನೆ ವೀಡಿಯೋ ಹಾಗೆ ಎಲ್ಲ ಸಾಮಾನು ನೋಡಿ. ಬಟ್ ಇಲ್ಲಿ 6 ಮೆಂಬರ್ಸ್ನ ಕಳಿಸಿಕೊಟ್ರು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಓನರಿಗೆ. ಹಾಗೆ ಇವರ ಸರ್ವಿಸ್ ತುಂಬಾ ನೀಟಾಗಿ, ತುಂಬ ಚೆನ್ನಾಗಿ, ತಾಳ್ಮೆಯಿಂದ, ತುಂಬ ಅರ್ಜೆಂಟ್ ಮಾಡಿದೆ, ಎಷ್ಟು ಟೈಮ್ನ ಅವರು ಲೆಕ್ಕನೇ ಹಾಕಿಲ್ಲ, ಅಷ್ಟು ನಿಧಾನವಾಗಿ ಮಾಡಿಕೊಟ್ರು. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ವಿಡಿಯೋ ಕೊನೆಯಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಫೆರಿಗೋ ಪ್ಯಾಕರ್ಸ್ ಆ್ಯಂಡ್ ಮೂವ್ ಅಂತ ತುಂಬ ಚೆನ್ನಾಗಿದೆ. ಇವರ ಓನರ್ ನಂಬರು ಕೂಡ, ಕಾಂಟ್ಯಾಕ್ಟ್ ಪರ್ಸ್ನಲ್ ಓನರ್ ನಂಬರ್ ಇದೆ, ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಯಾರಾದರೂ ಶಿಫ್ಟಿಂಗ್ ಮಾಡೋರಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಇವರನ್ನು. ಸೊ ಅವ್ರು ಪ್ರತಿಯೊಂದು ಐಟಮ್ನು ಅಷ್ಟೇ ಬಾಕ್ಸ್ ಮೇಲೆಲ್ಲ ಮೆನ್ಷನ್ ಮಾಡ್ತಾರೆ, ಕಿಚನ್ ಐಟಮ್, ರೂಮ್ ಐಟಮ್, ಬಟ್ಟೆ ಎಲ್ಲನೂ ಕೂಡ ಅಷ್ಟೇ. ಸೊ ಏನಕ್ಕಪ್ಪ ನಾನು ಈ ಶಿಫ್ಟಿಂಗ್ ಈ ಥರ ದಿಢೀರಂತ ಮಾಡಬೇಕಾದ ಕಾರಣ ಅಂದರೆ, ನಿಮಗೆಲ್ಲನೂ ಗೊತ್ತು, ಹಸ್ಬೆಂಡು ಪೂಜೆ ಎಲ್ಲನೂ ಕೂಡ ರೀಸೆಂಟಾಗಿ ಆಯಿತು. ಸೊ ನೋಡಿ, ಮನೆ ಸೆಟಪ್ ಹೇಗಿದೆ ಹಾಗೇ ಇದೆ. ಅವ್ರು ಒಂದೇ ಹೇಳಿದ್ದು, ಮೇಡಮ್ ನಿಮ್ಮ ಪರ್ಸ್ನಲ್ ಥಿಂಗ್ಸು ಏನಾದರೂ ಜೋಪಾನ ಮಾಡ್ಕೊಳ್ಳೋ ಅಂಥ ಐಟಮ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳ್ಳಿ, ಇನ್ನೆಲ್ಲ ನೀವು ಏನೂ ಚಿಂತೆ ಮಾಡಬೇಡಿ, ನಾವು ನೀಟಾಗೆ ನಿಮಗೆ ಎಲ್ಲನೂ ಕೂಡ ಮಾಡಿ ಮತ್ತು ಅನ್ಬಾಕ್ಸಿಂಗ್ ಹೊಸ ಮನೇಲಿ ನೀಟಾಗಿ ಜೋಡಿಸಿ ಕೊಡ್ತೀವಿ, ಡೋಂಟ್ ವರಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಾಗಿಯೇ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಫೆರಿಗೋ ಪ್ಯಾಕರ್ಸ್ ಆ್ಯಂಡ್ ಮೂವ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ, ಈ ಬಾಯ್ಸ್ಗೆ ಎಲ್ಲರಿಗೂ ಕೂಡ. ಸೊ ಏನಕ್ಕಪ್ಪ ದಿಢೀರಿ ಶಿಫ್ಟಿಂಗ್ ಅಂದರೆ, ನಮ್ಮ ಹಸ್ಬೆಂಡು ಡೆತ್ತಾಗಿ 1 ಇಯರ್ ಆಯಿತು. ಸೊ ಅವರು ಡೆತ್ತಾಗಿ 3 ಮಂತ್ಸ್ ಒಳಗೇ ಮನೆ ಖಾಲಿ ಮಾಡಬೇಕಂತ ಹೇಳಿದರು ಮನೇಲಿ ದೊಡ್ಡವರೆಲ್ಲ ಶಾಸ್ತ್ರ ಕೇಳಿ. ಸೊ ಅದನ್ನೆಲ್ಲೋ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ಈ ಮನೇಲಿ ಇದ್ದರೆ ಅವ್ರು ಇದ್ದಾರೆ ಅನ್ನೋ ಫೀಲಿಂಗು, ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ, ಅವರೊಟ್ಟಿಗೆ ಕಳೆದಂಥ ನೆನಪುಗಳು, ಅವರು ಕೂತಿರೋ ಪ್ಲೇಸ್ ಆಗಲಿ ಎಲ್ಲನೂ ಕೂಡ. ಸೊ ಹಂಗಾಗ್ಬಿಟ್ಟು ದೊಡ್ಡವರು ಕೂಡ ಸುಮ್ಮನೆ ಆಗಿಬಿಟ್ರು, ಯಾಕೆ ನನಗೆ ಬಲವಂತ ಮಾಡಬೇಕು ಅಂತ. ಸೊ 1 ಇಯರ್ ಆಗ್ತಾ ಹಸ್ಬೆಂಡ್ ಡೆತ್ತಾಗ ಒಂದು 4 ಮಂತ್ಸ್ ಆದಮೇಲೆ ಈ ಮನೆ ಓನರು ನಮಗೆ ನಾರ್ಮಲ್ ಇಯರು ರೆಂಟ್ ಜಾಸ್ತಿ ಮಾಡ್ತಾರಲ್ಲ, ಅದೇ ಥರ ಅವರು ಜನವರಿಯಲ್ಲಿ ರೆಂಟನ್ನು ಜಾಸ್ತಿ ಮಾಡಿದ್ರು. ಸೊ ನಾನು ಅಮ್ಮ ಇಬ್ಬರೂ ಕೂಡ ಕೇಳ್ಕೊಂಡ್ವಿ. ಸೊ ಈ 1 ಇಯರ್ ನಮಗೆ ಸುಧಾರಿಸ್ಕೊಳಕ್ಕೆ ಬಿಡಿ, ಈ ಥರ ಪ್ರಾಬ್ಲಮಲ್ಲಿದ್ದೀವಿ, ಈ ಥರ ಒಂದು ಸಿಚುವೇಶನ್ ಆಗಿದೆ, ಇದನ್ನು ಕೊಡೋಕ್ಕೇ ನಮಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅಂದಿದ್ದಕ್ಕೆ ಅವರು ಒಂದೇ ಹೇಳಿದ್ದು, ಇಲ್ಲ ಮೇಡಮ್ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ, ಸೊ ನನಗಾಗೋದಿಲ್ಲ, ಕೊಡಬೇಕು ನೀವು 5% ಅಂದರು. 1000 ಮಾಡಿದ್ರು. ನಾನು ಅದರಲ್ಲಿ ಕೇಳಿಕೊಂಡು 800 ರುಪೀಸು
ರೆಂಟನ್ನು ಜಾಸ್ತಿ ಮಾಡಿದ್ರು. ಓಕೆ ಅಂತ ಅದನ್ನು ಸೇರಿಸಿ ಕೊಡ್ತಾ 4 ಮಂತ್ಸ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಅವ್ರು ನನಗೆ ಟಾರ್ಚರ್ ಕೊಟ್ಟಿದ್ದಾರೆ. ತುಂಬ ಹಿಂಸೆನೇ ಕೊಟ್ಬಿಟ್ರು 1 ಇಯರ್ ಆ ಮನೆಯಲ್ಲಿ. ನನ್ನ ಹಿಂಸೆ ನಾವು ಈ ನೋವನ್ನ ಸುಧಾರಿಸ್ಕೊಳ್ಬೇಕಾ, ಇವ್ರು ಕೊಡೋ ಹಿಂಸೆನ ತಡ್ಕೊಳ್ಬೇಕಾ ಅನ್ನೋ ಆಗ್ಬಿಡ್ತು. ಮತ್ತು 4 ಮಂತ್ಸ್ ಆದಮೇಲೆ ಮತ್ತೆ ಮೆಸೇಜ್ ಹಾಕಿದ್ರು. ಏನಂದರೆ ನಾನು ಮತ್ತೆ ರೆಂಟನ್ನು ಜಾಸ್ತಿ ಮಾಡ್ತೀನಿ, ಯಾಕಂದರೆ ವಾಟರ್ದು ಮೋಟರ್ದು ಟ್ಯಾಕ್ಸು ಗೋರ್ಮೆಂಟ್ ಅವ್ರು ಜಾಸ್ತಿ ಮಾಡಿದಾರಂತೆ. ಹಂಗಾಗ್ಬಿಟ್ಟು ಫರ್ ಹೆಡ್ 500 ರುಪೀಸು ನನಗೆ ಕೊಡಬೇಕು. ಒಬ್ಬ ಫರ್ ಹೆಡ್ಡಿಗೆ 300 ವಾಟರು, 200 ಮೋಟರ್ ಬಿಲ್ಲು. ನೀವು 4 ಮೆಂಬರ್ಸ್ ಇದ್ದೀರಾ, 2000 ಕೊಡಬೇಕು ಅಂದರು. ಸೊ ನನಗೆ ಇದೆಲ್ಲ ಆಶ್ಚರ್ಯ ಅನಿಸ್ಬಿಡ್ತು, ಇದು ಯಾವ ಕಾನೂನಪ್ಪ ಅಂತ. ಸೊ ಅದಕ್ಕೆ ನಾನು ಒಪ್ಪಿಲ್ಲ. ಇಲ್ಲ ಸರ್, ಅದು 5% ಮಾಡಿದ್ದೀರಾ, ಅದನ್ನು ಒಪ್ಕೊಂಡಿದ್ದೀನಿ, ಕೊಡ್ತಾಯಿದ್ದೀನಿ. ಹೋದ ವರ್ಷವೂ ಹಾಗೆ ಮಾಡಿದ್ರು ಹಸ್ಬೆಂಡ್ ಇದ್ದಾಗ. 5% ರೆಂಟ್ ಜಾಸ್ತಿ ಮಾಡಿ 3 ಮಂತ್ಸ್ ಆದಮೇಲೆ ಮತ್ತೆ ಫರ್ ಹೆಡ್ಡು 200 ವಾಟ್ರದ್ದು ನನಗೆ ಬಿಲ್ ಜಾಸ್ತಿ ಬರ್ತಾಯಿದೆ ಅಂತ. ಸೊ ಆಗ 5% ಬಾಡಿಗೆ, ಹಾಗೆ ಫರ್ ಹೆಡ್ ಅಂದರೆ 5 ಮೆಂಬರ್ಸ್ಗೆ 1000 ರುಪೀಸು ಹಸ್ಬೆಂಡ್ ಆಗಲೇ ಅಂದಿದ್ರು. ಯಾಕೋ ಈ ಓನರ್ ಸರಿ ಇಲ್ಲ ಅನಿಸುತ್ತೆ, ಬಂದಾಗೆ ಒಂದು ಈಗ ಏನೇನೋ ಈ ಥರ ಅಂತ. ಸೊ ನಾವು ಆವಾಗಲೇ ಮಾತಾಡ್ಕೊಂಡಿದ್ವಿ 1 ಇಯರ್ ಇದ್ಬಿಟ್ಟು ಶಿಫ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಹಸ್ಬೆಂಡ್ ಇದ್ದಿದ್ರು ನಾವು ಇಯರ್ ಶಿಫ್ಟ್ ಆಗ್ತಾನೇ ಇದ್ವಿ, ಯಾಕಂದರೆ ಅವ್ರಿಗೆ ಮಾಡ್ತಾರೆ ಈ ಥರ ಅಂತ ಗೊತ್ತಿತ್ತು ನಮಗೆ. ಸೊ ನಾನೆಲ್ಲೋ ಅದನ್ನು ಒಪ್ಪಿಲ್ಲ. ನೀವೇ ಹೇಳಿ ಗೈಸ್, ಇದು ನ್ಯಾಯನ ಅನ್ಯಾಯನ ಅಂತ. ಯಾರಾದರೂ 5% ಬಾಡಿಗೆ ಜಾಸ್ತಿ ಮಾಡಿ ಮತ್ತೆ 2000 ವಾಟರ್ ಬಿಲ್ಲು, ಮೋಟ್ರು ವಾಟ್ರ್ ಅಂತೆ. ನಾವು ಸ್ಟಾರ್ಟಿಂಗೇ 500 ಸೇರಿಸಿ ಕೊಡ್ತಾಯಿದ್ದೀವಿ ವಾಟ್ರ್ ಬಿಲ್ಲು. ಸೊ ಇನ್ನೊಂದು 500 ತಗೊಳ್ಳಿ, ಒಪ್ಕೊಳ್ತೀನಿ. ಈ ಥರ ಫರ್ ಹೆಡ್ಡಿಗೆ 500 ಅವರ ಕಾನೂನು ಅವರಿಗೆ ಅರ್ಥ ಆಗಬೇಕು. ಜಾಸ್ತಿ ವಾದ ಮಾಡೋಕ್ಕೋದ್ರೆ ನನ್ನ ಮನೆ ನನ್ನ ಇಷ್ಟ ಅಂತಾರೆ. ಸೊ ಹಂಗಾಗ್ಬಿಟ್ಟು ಅದೇನೋ ಕೊಚ್ಚೆ ಮೇಲೆ ಕಲ್ಲಾಕಿ ಎಗರಿಸ್ಕೊಂಡ್ರೆ ನಮಗೆ ಸಿಡಿಯುತ್ತೆ ಅನ್ನೋ ಇರೋರಿಗೆ ಒಂದಾದರೆ ಇಲ್ದೋರೋರಿಗೆ 16 ಇದೆ. ಸೊ ಹಂಗಾಗ್ಬಿಟ್ಟು ನಾನೆಲ್ಲೋ ಇದನ್ನು ಒಪ್ಪಿಲ್ಲ. ಸೊ ಆಗಲ್ಲ ಅಂತ ಹೇಳಿ ನೀವು ನೋಡ್ಕೊಳ್ಳಿ ಅಂದರು ಅವರು. ಸೊ ಹಾಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ದಿಢೀರಂತ ಮಾಡಿಕೊಂಡೆ. ಸೊ ಅಲ್ಲೂ ನನಗೆ ತೊಂದರೆನೇ ಕೊಟ್ಟಿದ್ದು ಅವರು. ಯಾಕಂದರೆ ನೋಡಿ, ಒಂದು ಮನೆ ಶಿಫ್ಟ್ ಆಗ್ತಾಯಿದ್ದೀವಿ ಅಂದರೆ ನಮ್ಮ ಹಸ್ಬೆಂಡು ಎಲ್ಲ ಬರ್ಸಿದ್ದು ಅಗ್ರಿಮೆಂಟಲ್ಲಿ ಎಲ್ಲನೂ ಕೂಡ ಪೇಂಟಿಂಗ್ ನಾನೇ ಮಾಡಿಸ್ತೀನಿ ಅಂತ. ಸೊ ಅದಾಗಲ್ಲ. ಓಕೆ, ಅವ್ರೇನು ಹೇಳ್ತಾರೆ ಗೊತ್ತಾ, ನೋಡಿ ಅಕ್ಟೋಬರ್ದು ರೆಂಟು ನಾನು ಪೇ ಮಾಡಬೇಕಿತ್ತು, ಬ್ಯಾಲೆನ್ಸ್ ಇತ್ತು. ರೆಂಟನ್ನು ಇಟ್ಕೊಂಡು ಈಗ ಬಾಡಿಗೆ ಎಷ್ಟಿದೆ ಅಷ್ಟೇ ಪೇಂಟಿಂಗ್ ಇಟ್ಕೊಳ್ಬೇಕಲ್ವಾ. ಸೊ ಓಕೆ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಆದರೂ ನವಂಬರ್ ಬಾಡಿಗೆನೂ ಕೂಡ ನಾನು ಕಟ್ಟಬೇಕಂತೆ. 1 ಇಯರ್ ಇರೋದು ಎಕ್ಸ್ಟ್ರಾ ಕಟ್ಟಬೇಕಂತೆ, ಅದು ಅವ್ರ ರೂಲ್ಸ್ ಅಂತೆ. ಸೊ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡೆ. ಪೇಂಟಿಗೆ 22,000 ಪೇಂಟಿಗೆ ಇಟ್ಕೊಂಡಿದ್ದಾರೆ. ಅಕ್ಟೋಬರ್ ಬಾಡಿಗೆ ಕೊಟ್ಟಿದ್ದೀನಿ. ಕರೆಂಟ್ ಬಿಲ್ಲು ಆನ್ಲೈನಲ್ಲಿ ಪೇ ಮಾಡಿ ಅದನ್ನು ಮೆಸೇಜ್ ಕಳಿಸಿದ್ದೀನಿ ಅವರಿಗೆ. ನನ್ನ ಕಡೆಯಿಂದ ಏನು ಫಾಲ್ಟ್ ಇಲ್ಲ, ಯಾಕಂದರೆ ನಾವು ಒಬ್ಬರಿಗೆ ತೊಂದರೆ ಕೊಡೋಕ್ಕೆ ಇಷ್ಟನೇ ಪಡಲ್ಲ. ನಮಗೆ 1000 ಕಷ್ಟ ಇರಲಿ, ಆದರೂ ನವಂಬರ್ದು ಬಾಡಿಗೆ ಇಟ್ಕೊಂಡಿದ್ದಾರೆ. ಸೊ ರಿಕ್ವೆಸ್ಟ್ ಮಾಡಿದೆ. ಕೊನೆಗೆ ಕಣ್ಣಲ್ಲಿ ನೀರು ನಾನು ಎಷ್ಟು ದುಃಖನ ಪಟ್ಟಿದ್ದೀನಿ ಅಂದರೆ, ಅವ್ರು ತುಂಬಾ ನೋವು ಕೊಟ್ಬಿಟ್ರು ನನಗೆ. ಎಲ್ಲರೂ ಅದೇ ಅಂದಿದ್ದು, ಅಕ್ಕಪಕ್ಕ ಮನೆಯವರೆಲ್ಲನೂ ಕೂಡ, ಬಿಟ್ಬಿಡಮ್ಮ, ಏನೇನೋ ಕಳ್ಕೊಂಬಿಟ್ಟಿದ್ದೀವಿ, ಮನೆಗೆ ಬಂದು ನೀನು ಕಳ್ಕೊಂಬಾರ್ದನ್ನೇ ಕಳ್ಕೊಂಬಿಟ್ಟಿದ್ದೀವಿ, ಹಾಳಾಗೋಗ್ಬಿಡ್ಲಿ, ನಿನ್ನ ದುಡ್ಡು ತಿಂದವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ ಅಂದರು. ಸೊ ಅಷ್ಟೇ, ಕಣ್ಣೀರು ಹಾಕ್ತಾ ಬಂದಿದ್ದೀನಿ. ನನ್ನ ದುಡ್ಡು ತಿಂದವರಿಗೆ ನಿಜ ಒಳ್ಳೇದಾಗೋದಿಲ್ಲ. ಸೊ ನಿಮ್ಗೆ ಇನ್ನೊಂದು ಕಡೆ ಹೆಂಗೋ ಹೋಗುತ್ತೆ. ಸೊ ತುಂಬಾ ನೋವು ಕೊಟ್ಟರು ನನಗೆ, ತುಂಬ ನೋವು ಪಟ್ಟು ಬಂದೆ. ಸೊ ಈ ಥರ ಕಾನೂನು ಎಲ್ಲಾದರೂ ಇದೆಯಾ ಗೈಸ್? ನನಗಂತೂ ಅಷ್ಟು ನನಗೆ ಹೊರಗಡೆ ರೂಲ್ಸು ಕಾನೂನು ಬಗ್ಗೆ ಗೊತ್ತಿಲ್ಲ, ಈಗ ಅಭ್ಯಾಸ. ಸೊ ಕಮೆಂಟ್ ಮಾಡಿ, ಫರ್ ಹೆಡ್ 500 ಮಾಡಿರೋದು ನ್ಯಾಯನ ಅನ್ಯಾಯನ ಅಂತ. ಸೊ ಆಗಿದ್ದಾಗೋಯ್ತು. ಹೊಸ ಮನೆಗೆ ಖುಷಿಯಾಗಿ ಬಂದಿದ್ದೀನಿ. ಸೊ ನೋಡಿ, ಎಲ್ಲರಿಗೂ ಮಧ್ಯಾಹ್ನ ಊಟನ ತರಿಸಿಕೊಟ್ಟೆ. ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮೇಡಮ್ ನಮಗೆ ಈ ಥರ ಟಿಫನ್ ಲಂಚ್ ಅಂತ ನಮ್ಗೆ ಯಾರೂ ತರಿಸ್ಕೊಡೋದೇ ಇಲ್ಲ, ನೀವೇ ಕೇಳಿ ತರಿಸಿ ಕೊಟ್ಟಿದ್ದೀರಾ ಅಂತ. ಸೊ ಅಷ್ಟೇ, ನಾವು ಮಾಡಿದ್ದೆ ನಮಗೆ ಹಿಂದೆ ಬರೋದು. ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗಾಗಿನೇ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ನಾವು ದುಡ್ಡನ್ನ ದುಡಿದ್ರೂ ನಮ್ಮ ಹೊಟ್ಟೆಪಾಡಿಗಾಗಿನೇ. ಹಾಗೆ ಏನೇನಕ್ಕೋ ಖರ್ಚು ಮಾಡ್ತೀವಿ. ಒಂದು ದಿವಸ ಒಬ್ರಿಗೆ ಒಂದು 5-6 ಜನಕ್ಕೆ ಟಿಫನ್ ಲಂಚ್ ಕೊಡೋದ್ರಿಂದ ನಾವೇನು ಜಾಸ್ತಿ ಕಳ್ಕೊಳ್ಳೋದಿಲ್ಲ. ನಾನು ಕೊಟ್ಟಿದ್ದು ನೋಡಿ ಅವರಿಗೆ, ಅದನ್ನು ಕೃತಜ್ಞತೆಯಾಗಿ ಅವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ರಂದರೆ, ಈಗ ಟೈಮ್ ಬಂದು 8 o'clock ಆಗಿದೆ, ಯಾಕಂದರೆ ಸಂಜೆ ಮಳೆ ಬಂದ್ಬಿಡ್ತು. ಸೊ ಅವ್ರು ಇಷ್ಟೊತ್ತಾದ್ರೂ ನನಗೆ ಟೈಮನ್ನು ಲೆಕ್ಕ ಹಾಕ್ದೇ ನನಗೆ ಎಲ್ಲನೂ ನೀಟಾಗಿ ಅನ್ಬಾಕ್ಸ್ ಮಾಡಿ, ನೀಟಾಗಿ ಒಂದೊಂದೇ ಫಿಟ್ಟಿಂಗ್ ಮಾಡಿಕೊಟ್ಟು, ಎಲ್ಲನೂ ಕೂಡ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ವಸ್ತುಗಳನ್ನ ಇಟ್ಟು ಕೊಟ್ಟರು. ಈ ಎಲ್ಲ ಗೈಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲ ಹುಡುಗರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಅಷ್ಟು ಹೆಲ್ಪ್ ಮಾಡಿದ್ರು ನನಗೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರು ಕೂಡ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫೆರಿಗೋ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು. ಹಾಗೆ ಹೊಸ ಮನೆ
ವಿಡಿಯೋ ಕೂಡ ಬೇಕಾದಲ್ಲಿ ಕಮೆಂಟ್ ಮಾಡಿ. ಹೋಮ್ ಟೂರ್ ಎಲ್ಲ ಮಾಡಬೇಕು ಅಂದರೆ ನಿಮ್ಮ ಕಮೆಂಟಿಂದನೇ ನನಗೆ ಒಂದು ಪ್ರೋತ್ಸಾಹ ಬರುತ್ತೆ. ನೆಕ್ಸ್ಟ್ ಹೊಸ ಮನೆಯಲ್ಲಿ ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.